ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅದೇ ರೀತಿ ಇವತ್ತಿನ ಅಡಿಕೆ ರೇಟ್ ಹಾಗೂ ಕೊಬ್ಬರಿ ರೇಟ್ ಮಾಹಿತಿ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳಿಂದ ಅಡಿಕೆ ರೇಟ್ ಇಳಿಕೆ ಆಗುತ್ತಾ ಹೋಗುತ್ತಿತ್ತು. ಆದರೆ ಇದೀಗ ಅಡಿಕೆ ರೇಟ್ ಮತ್ತೆ ಏರಿಕೆಯತ್ತ ಸಾಗುತ್ತಿರುವಂಥದ್ದು. ಈ ವರ್ಷ ಬಿಸಿಲು ಜಾಸ್ತಿ ಇದ್ದ ಕಾರಣ ನೀರಿನ ಕೊರತೆ ಎಲ್ಲ ಕಡೆಯಲ್ಲೂ ಕೂಡ ಇತ್ತು. ಆದ್ದರಿಂದ ಅಡಿಕೆ ಫಸಲು ಸರಿಯಾಗಿ ಬಂದಿಲ್ಲ. ಇದರಿಂದ ಮುಂದಿನ ದಿನಗಳಲ್ಲಿ ಅಡಿಕೆ ರೇಟ್ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು. ಮಾರುಕಟ್ಟೆ ತಜ್ಞರು ಹೇಳುವ ಪ್ರಕಾರ ಮುಂದಿನ ದಿನಗಳಲ್ಲಿ ಅಡಿಕೆ ರೇಟ್ ಪ್ರತಿ 100 kgಗೆ 1 ಲಕ್ಷ ರೂಪಾಯಿ ದಾಟಿದರೂ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಆದ್ದರಿಂದ ನೀವು ಅಡಿಕೆ ಮಾರಾಟ ಮಾಡುವ ಯೋಚನೆಯಲ್ಲಿದ್ದರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾದು ಅಡಿಕೆ ಮಾರಾಟ ಮಾಡುವುದು ಒಳ್ಳೆಯದು. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಅಡಿಕೆ ರೇಟ್ ಏರಿಕೆಯಾಗಿದೆಯೇ ಅಥವಾ ಇಳಿಕೆಯಾಗಿದೆಯೇ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಅಡಿಕೆ ಮಾರುಕಟ್ಟೆಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋಣ. ಮೊದಲನೆಯದಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ 100 kg ಸರಕು ಅಡಿಕೆಗೆ 93,729 ರೂಪಾಯಿ ಇದೆ. ಬೆಟ್ಟೆ ಅಡಿಕೆಗೆ 65,300 ರೂಪಾಯಿ ಇದೆ. ರಾಶಿ ಅಡಿಕೆಗೆ 53,689 ರೂಪಾಯಿ ಇದೆ. ಗೊರುಬಲು ಅಡಿಕೆಗೆ 41,689 ರೂಪಾಯಿ ಇರುವಂಥದ್ದು. ಅದೇ ರೀತಿ ಶಿರಸಿಯಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ಶಿರಸಿಯಲ್ಲಿ ಬೆಟ್ಟೆ ಅಡಿಕೆಗೆ 51,699 ರೂಪಾಯಿ ಇದೆ. ಬಿಳೆಗೋಟಿಗೆ 36,900 ರೂಪಾಯಿ ಇದೆ. ಚಾಳಿ ಅಡಿಕೆಗೆ 48,099 ರೂಪಾಯಿ ಇದೆ. ರಾಶಿ ಅಡಿಕೆಗೆ 53,699 ರೂಪಾಯಿ ಇದೆ. ಅದೇ ರೀತಿ ತಿಪ್ಪಟೂರಿನಲ್ಲಿ ಕೊಬ್ಬರಿ ರೇಟ್ ಏನಿದೆ ನೋಡೋದಾದರೆ, ಪ್ರತಿ 100 kg ಕೊಬ್ಬರಿಗೆ 37,220 ರೂಪಾಯಿ ಇದೆ. ನಂತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಶಿವಮೊಗ್ಗದಲ್ಲಿ 53,689 ರೂಪಾಯಿ ಇದೆ. ಚಿಕ್ಕಮಗಳೂರಿನಲ್ಲಿ 57,750 ರೂಪಾಯಿ ಇದೆ. ಹಾಸನದಲ್ಲಿ 51,800 ರೂಪಾಯಿ ಇದೆ. ಉಡುಪಿಯಲ್ಲಿ 50,250 ರೂಪಾಯಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 49,800 ರೂಪಾಯಿ ಇದೆ. ಚಿಕ್ಕಬಳ್ಳಾಪುರದಲ್ಲಿ 47,900 ರೂಪಾಯಿ ಇದೆ. ಕೊಡಗಿನಲ್ಲಿ 47,250 ರೂಪಾಯಿ ಇದೆ. ಮಂಡ್ಯದಲ್ಲಿ 46,500 ರೂಪಾಯಿ ಇದೆ. ತುಮಕೂರಿನಲ್ಲಿ 45,750 ರೂಪಾಯಿ ಇದೆ. ಬಳ್ಳಾರಿಯಲ್ಲಿ 44,900 ರೂಪಾಯಿ ರಾಶಿ ಅಡಿಕೆಗೆ ಇರುವಂಥದ್ದು. ಅದೇ ರೀತಿ ಅಡಿಕೆ ರೇಟ್ ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಆದುದರಿಂದ ಇನ್ನೊಂದಷ್ಟು ದಿನಗಳ ಕಾಲ ಕಾದು ನಂತರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ. ಇದೇ ರೀತಿಯ ದಿನನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಜಿಲ್ಲೆಯ ಅಡಿಕೆ ರೇಟ್ ತಿಳಿದುಕೊಳ್ಳಲು ನಿಮ್ಮ ಜಿಲ್ಲೆ ಯಾವುದು ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಯ ಅಡಿಕೆ ರೇಟನ್ನು ತಿಳಿಸ್ತಾ ಹೋಗ್ತೀನಿ. ಧನ್ಯವಾದಗಳು.